A very good afternoon to all my dear viewers. Welcome to my YouTube channel. This is Arun Reddy here. In today's class, we would like to explain one of the important question in relation with fund flow statement. This is for the year 2017 question. Rani Channamma University, Belagavi, for 15 marks. So ಇದು RCU 2017 ಕ್ವಶನ್ ಪೇಪರ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ ಎದ್ರ ಮೇಲೆ ಇದೆ ಏನಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಇದೆ. ಸೊ ಕ್ವಶನ್ ಕೊಟ್ಟಾರ ನೋಡ್ರಿ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಂಡಿಡಿರಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ವರ್ಕಿಂಗ್ ನೋಟ್ ಬರೀರಿ ಅಂತ ಹೇಳ್ಯಾರ. ಸೊ ಕ್ವಶನ್ ಇದೆ ಇಲ್ಲಿ ಪರ್ಟಿಕ್ಯುಲರ್ಸ್ ನೋಟ್ 2014-15 ಬ್ಯಾಲೆನ್ಸ್ ಶೀಟ್ ಇದೆ. ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್ 75,000 ಫಾರ್ ಬೋತ್ ಇಯರ್ಸ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ 25,500, 24,750. ಸೊ ಎರಡು ಕೂಡಿಸಿದ್ರೆ ಏನಾಯ್ತಿದ್ದು ಶೇರ್ ಹೋಲ್ಡರ್ಸ್ ಫಂಡ್. ಈ ರೀತಿ ಎಲ್ಲ ಕೊಟ್ಟಾರ ಕ್ವಶನ್ ಪೇಪರ್ ಒಳಗೆ. ಆಮೇಲೆ ಕರೆಂಟ್ ಲಯಬಿಲಿಟಿ ಕೊಟ್ಟಾರ, ಟ್ರೇಡ್ ಪೇಯಬಲ್, ಶಾರ್ಟ್ ಟರ್ಮ್ ಪ್ರಾವಿಷನ್. ಸೊ ಆನಂತರ ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ನೋಟ್ ಟು ಅಕೌಂಟ್ಸ್, ಕ್ಲಿಯರ್ ಆಗಿ ಎಲ್ಲನೂ ಕೊಟ್ಟಾರ ನೋಡ್ರಿ. ಸೊ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಒಳಗೆ ಏನು ಕೊಟ್ಟಾರ ನೋಡ್ರಿ, ಡಿವಿಡೆಂಡ್ ಪೇಯ್ಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಡೆಪ್ರಿಷಿಯೇಷನ್. ಸೊ ಇಲ್ಲಿ ನೀವೇನು ಬಿಡಿಸ್ಬೇಕು ಅಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಿಡಿಸ್ಬೇಕು. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಿಡಿಸ್ಬೇಕಂದ್ರೆ ದೇರ್ ಆರ್ 4 ಸ್ಟೆಪ್ಸ್ ವಿ ಶುಡ್ ಫಾಲೋ. 4 ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ಅದನ್ನ. 4 ಸ್ಟೆಪ್ಸ್ ಯಾವ ಫಾಲೋ ಮಾಡಬೇಕು ಅಂದ್ರೆ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಂಡಿಡ್ಬೇಕು. ಫಸ್ಟ್ ಸ್ಟೆಪ್ ಈಸ್ ಕಾಲ್ಡ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಏನು ಅನ್ನೋದನ್ನು ನಾವು ಫಸ್ಟ್ ಸ್ಟೆಪ್ನಲ್ಲಿ ನೋಡ್ತೀವಿ. ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆ್ಯಸ್ ಅ ಫಂಡ್ ಫ್ರಮ್ ಆಪರೇಷನ್. ಫಂಡ್ ಫ್ರಮ್ ಆಪರೇಷನ್ ಏನು ಅನ್ನೋದನ್ನು ಬಿಡಿಸ್ತೀವಿ. ಆ್ಯಂಡ್ ದ ಥರ್ಡ್ ಸ್ಟೆಪ್ ಈಸ್ ಕಾಲ್ಡ್ ಆ್ಯಸ್ ಅ ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟ್ ಪ್ರಕಾರ ನಾವು ಏನು ಮಾಡ್ತೀವಿ, ವರ್ಕಿಂಗ್ ನೋಟ್ ಏನು ಅನ್ನೋದನ್ನು ನಾವು ಬಿಡಿಸ್ತೀವಿ. ಆ್ಯಂಡ್ ದ ಫೋರ್ತ್ ಸ್ಟೆಪ್ ಈಸ್ ಕಾಲ್ಡ್ ಆ್ಯಸ್ ಅ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಆ್ಯಂಡ್ ದ ಫೋರ್ತ್ ಸ್ಟೆಪ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಫಂಡ್ ಫ್ಲೋ ಸ್ಟೇಟ್ಮೆಂಟ್. Fourth step is considered as fund flow statement. Now let us discuss the first step, we can call as a schedule of changes in working capital. Schedule of changes in working capital anna bidisbekadre here the format is given particulars 2014-2015 ಎರಡು ವರ್ಷ ಕೊಟ್ಟಾರ. ಇಲ್ಲಿ ನೀವು ಕಂಡುಹಿಡಿಯಬೇಕಾಗಿರೋದು 2 ಕಾಲಮನ್ನು ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬೇಕು. ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ 2 ಇರ್ತೈತಿ, ಒಂದು ಇನ್ಕ್ರೀಸ್, ಇನ್ನೊಂದು ಡಿಕ್ರೀಸ್. ಸೊ ಇಲ್ಲಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಪಾಯಿಂಟ್ ಏನು ತಗೋಬೇಕಂದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ಇವು 2 ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಬೇಕು. ಕ್ವಶನ್ ಪೇಪರ್ ಪೂರ್ತಿ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಬಟ್ ನಮಗೆ ಬೇಕಾಗಿರೋದು ಕೇವಲ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿ ಮಾತ್ರ. ನಾವು ನೋಡಿರಿ, ಈಗ ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಯಾವುದವನ್ನು ನೋಡೋದು ಬ್ಯಾಲೆನ್ಸ್ ಶೀಟ್ ಒಳಗೆ. ಸೊ ನೋಡಿರಿ, ಇವು 3 ಕರೆಂಟ್ ಅಸೆಟ್ ಅದಾವ, ಇನ್ವೆಂಟರಿ, ಟ್ರೇಡ್ ರಿಸೀವೇಬಲ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್. ಸೊ ಇವು 3 ನಾವು ತೊಗೋಬೇಕು ಲೆಕ್ಕ ಬಿಡಿಸುವಾಗ. ಹಾಗಾಗಿ ನೋಡ್ರಿ ಇಲ್ಲಿ ಏನು ಕೊಟ್ಟಾರ, ಫಸ್ಟ್ ಕರೆಂಟ್ ಅಸೆಟ್ಸ್ ಇನ್ವೆಂಟ್ರಿ ಈಸ್ ಗಿವನ್. ಸೊ ಇನ್ವೆಂಟ್ರಿ ಎಷ್ಟು ಕೊಟ್ಟಾರ ಅಂದ್ರೆ, ಫಸ್ಟ್ ಇಯರ್ 15,000, ಸೆಕೆಂಡ್ ಇಯರ್ 9,300 ತೋರಿಸಿ ನೋಡ್ರಿ ಅದನ್ನ. ಸ್ಟಾಕ್ ಇಲ್ಲಿ ಐತೆ ನೋಡಿ, ಇನ್ವೆಂಟ್ರಿ 15,000, 9,300. ಸೊ ಇಲ್ಲಿ ನೋಡಿರಿ, ಫಸ್ಟ್ ಇಯರ್ ಎಷ್ಟು ಬಂತು 15,000, ಸೆಕೆಂಡ್ ಇಯರ್ 9,300. ಇಲ್ಲಿ ನೋಡಿ, ಈ ಇನ್ವೆಂಟ್ರಿ ಮೊದಲೇ ವರ್ಷ 15,000 ಇದೆ, ಎರಡನೇ ವರ್ಷ 9,300 ಐತೆ. ಇಲ್ಲಿ ನಾವು ಏನು ಕಂಡುಹಿಡಬೇಕು ಅಂದ್ರೆ, ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಏನು ಪರಿಣಾಮ ಆಗಿದೆ. ಫಸ್ಟ್ ಇಯರ್ 15,000 ಅದ, ಸೆಕೆಂಡ್ ಇಯರ್ 9,300. ಸೊ ಅವ್ರ ಪ್ರೊಸೀಜರ್ ಪ್ರಕಾರ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದಾಗ ಸೆಕೆಂಡ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಇನ್ವೆಂಟ್ರಿ ಕಮ್ಮಿ ಆಗುತ್ತೆ. ಇನ್ವೆಂಟ್ರಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಎಷ್ಟು ರೂಪಾಯಿ ಕಮ್ಮಿ ಆಗುತ್ತೆ ಅಂದ್ರೆ 5,700. ಸೊ ಇನ್ವೆಂಟ್ರಿ ಕಮ್ಮಿ ಆಗುತ್ತೆ ಅಂದ್ರೆ ಇದ್ರ ಅರ್ಥ ಏನು ರೀ, ವರ್ಕಿಂಗ್ ಕ್ಯಾಪಿಟಲ್ ಕಮ್ಮಿ ಆಗುತ್ತೆ, ಬಿಕಾಸ್ ಇಟ್ ಈಸ್ ಅಸೆಟ್. ಒಂದು ಫಾರ್ಮುಲಾ ಐತೆ ನೆನ್ಪಿಟ್ಕೊರಿ, ಇಫ್ ಕರೆಂಟ್ ಅಸೆಟ್ ಈಸ್ ಮೋರ್ ದ್ಯಾನ್ ದ ಕರೆಂಟ್ ಲಯಬಿಲಿಟಿ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಇನ್ಕ್ರೀಸ್. ಇಫ್ ಕರೆಂಟ್ ಅಸೆಟ್ ಈಸ್ ಲೆಸ್ ದ್ಯಾನ್ ದ ಕರೆಂಟ್ ಲಯಬಿಲಿಟಿ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಡಿಕ್ರೀಸ್. ನೋಡಿರಿ, ಹಾಗೆ ಐತಿದ್ದು. ಕರೆಂಟ್ ಅಸೆಟ್ ಕಮ್ಮಿ ಆಗಿದೆ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ ರೀ, ಕಡಿಮೆ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಏನು ಕೊಟ್ಟಾರ, ಟ್ರೇಡ್ ರಿಸೀವೇಬಲ್, ಡೆಟರ್ಸ್ ಆ್ಯಂಡ್ ಬಿಲ್ಸ್ ರಿಸೀವೇಬಲ್. ನೋಟ್ ಕೊಟ್ಟಿರ್ತಾರೆ ಎರಡನ್ನೂ, ನಾವು ಎರಡನ್ನೂ ತೊಗೋಬೇಕು. ಡೆಟರ್ಸ್ ಇಲ್ಲಿ ಐತೆ ನೋಡಿರಿ, ಡೆಟರ್ಸ್ 4,200, 4,800, ಬಿಲ್ಸ್ ರಿಸೀವೇಬಲ್ 3,000 ಆ್ಯಂಡ್ 4,800. ಸೊ ಕ್ಲಿಯರ್ ಆಗಿ ತೊಗೋಬೇಕು. ಡೆಟರ್ಸ್ ಎಷ್ಟು ತೊಗೋಬೇಕು ನೋಡಿರಿ, 4,200 ಆ್ಯಂಡ್ 4,800. ಸೊ ಫಸ್ಟ್ ಇಯರ್ 4,200 ಇದೆ, ಸೆಕೆಂಡ್ ಇಯರ್ 4,800 ಇದೆ. ಸೊ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದಾಗ 600 rupees ಏನಾಯಿತು, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಹಾಗಾಗಿ ಇನ್ಕ್ರೀಸ್ ಕಾಲಮ್ ಒಳಗೆ ಬರೀಬೇಕು 600. ಅದೇ ರೀತಿ ಬಿಲ್ಸ್ ರಿಸೀವೇಬಲ್ ಫಸ್ಟ್ ಇಯರ್ 3,000, ಸೆಕೆಂಡ್ ಇಯರ್ 4,800. ಸೊ ವಾಟ್ ಈಸ್ ಅವರ್ ಫಾರ್ಮುಲಾ, ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ 4,800 ಮೈನಸ್
3000. ಸೊ ಮಾಡಿದಾಗ 1800 ಇನ್ಕ್ರೀಸ್. ಸೊ ಹಾಗಾಗಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1800. ಅದೇ ರೀತಿ ಥರ್ಡ್ ಇನ್ನೊಂದು ಏನೈತಿ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್. ಕ್ಯಾಶ್ 3450 ಆ್ಯಂಡ್ 9000. ಸೊ ಇಲ್ಲಿ ಕೂಡ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದಾಗ 9000 ಮೈನಸ್ 3450 ಮಾಡಿದಾಗ ಎಷ್ಟು ಬಂತು, 5550 ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೋಡಿ ಇಲ್ಲಿ ರೂಲ್ ಭಾಳ ಸಿಂಪಲ್ ಇದೆ. ಕರೆಂಟ್ ಅಸೆಟ್ಟು ಕರೆಂಟ್ ಲಯಬಿಲಿಟಿಗಿಂತ ಹೆಚ್ಚಾಯಿತು ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಹೆಚ್ಚಾಗಿರುತ್ತಾ, ಕರೆಂಟ್ ಅಸೆಟ್ಟು ಕರೆಂಟ್ ಲಯಬಿಲಿಟಿಗಿಂತ ಕಮ್ಮಿ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕಮ್ಮಿ ಆಗಿರುತ್ತೆ. ಹಾಗೆ ಇವು ನಾಲ್ಕು ನಾವು ತೊಗೊಂಡಿವಿ. ಈಗ ಕರೆಂಟ್ ಅಸೆಟ್ ಬರ್ತೈತಿ. ಕರೆಂಟ್ ಅಸೆಟ್ ಎಷ್ಟು ಬರುತ್ತೆ, ಫಸ್ಟ್ ಇಯರ್ 25,650 ಆ್ಯಂಡ್ ಸೆಕೆಂಡ್ ಇಯರ್ 27,900. ಏನೇನು ಕೊಡ್ಸಿವಿ, ಇನ್ವೆಂಟ್ರಿ ಇದೆ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 5,700 ಬಂದದ, ಡೆಟರ್ಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 600 ಬಂದದ, ಬಿಲ್ಸ್ ರಿಸೀವಬಲ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1800 ಬಂದದ, ಕ್ಯಾಶ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 5,500. ಸೊ ಈಗ ಎರಡು ಕೂಡಿಸಿವಿ. ನೆಕ್ಸ್ಟ್ ಇದ್ರೊಳಗೆ ಏನು ಮೈನಸ್ ಮಾಡಬೇಕು ಅಂದರೆ ಕರೆಂಟ್ ಲಯಬಿಲಿಟಿನ ಡಿಡಕ್ಟ್ ಮಾಡಬೇಕು. ಕರೆಂಟ್ ಲಯಬಿಲಿಟಿ ಅಂದರೆ ಫಸ್ಟ್ ಏನು ಕೊಟ್ಟಾರ ನೋಡೋಣ. ಕ್ವಶನ್ ಒಳಗೆ ಕರೆಂಟ್ ಲಯಬಿಲಿಟಿ ಈಸ್ ದಿಸ್ ಪಾರ್ಟ್. ಇಲ್ಲಿ ನೋಡಿ ಕ್ವಶನ್ ಪೇಪರ್ ಒಳಗೆ ಕೊಟ್ಟಾರ. ಟ್ರೇಡ್ ಪೇಯಬಲ್ ಇದೆ, ಶಾರ್ಟ್ ಟರ್ಮ್ ಪ್ರಾವಿಷನ್, ಇವೆರಡನ್ನು ನಾವು ತೊಗೋಬೇಕು. ಸೊ ಹಾಗಾಗಿ ನೋಡಿರಿ ಏನು ತೊಗೋಬೇಕಿಲ್ಲ, ಟ್ರೇಡ್ ಪೇಯಬಲ್ ಈಸ್ ಗಿವನ್. ಟ್ರೇಡ್ ಪೇಯಬಲ್ ಎರಡು ಅದಾವ, ಒಂದು ಕ್ರೆಡಿಟರ್ ಇನ್ನೊಂದು ಬಿಲ್ಸ್ ಪೇಯಬಲ್, ಎರಡನ್ನು ಬರೀಬೇಕು. ಕ್ರೆಡಿಟರ್ 3000 ಇದೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ 2550. ಸೊ ಪ್ರೊಸೀಜರ್ ಸೇಮ್. ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ 2550 ಸೆಕೆಂಡ್ ಇಯರ್, 3000 ಫಸ್ಟ್ ಇಯರ್. ಸೊ ಹಾಗಾಗಿ ಕಂಪೇರ್ ಮಾಡಿದಾಗ 450 ಡಿಕ್ರೀಸ್ ಆಗುತ್ತೆ. ಏನು ಡಿಕ್ರೀಸ್ ಆಗುತ್ತೆ, ಲಯಬಿಲಿಟಿ. ನೋಡಿ ಮೊದಲೇ ವರ್ಷ 3000, ಎರಡನೇ ವರ್ಷ 2550 ಐತೆ, ಅಂದರೆ 450 ರೂಪಾಯಿ ಕ್ರೆಡಿಟರ್ ಕಮ್ಮಿ ಆಯಿತು. ಕ್ರೆಡಿಟರ್ ಕಮ್ಮಿ ಆಯಿತು ಅಂದರೆ ಲಯಬಿಲಿಟಿ ಕಮ್ಮಿ ಆಯಿತು. ಲಯಬಿಲಿಟಿ ಕಮ್ಮಿ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಹೆಚ್ಚಾಗುತ್ತೆ 450. ಅದೇ ರೀತಿ ಬಿಲ್ಸ್ ಪೇಯಬಲ್ 900 ಆ್ಯಂಡ್ 600. ಸೊ ಫಸ್ಟ್ ಇಯರ್ 900 ಇದೆ, ಸೆಕೆಂಡ್ ಇಯರ್ 600 ಇದೆ. ಸೊ ಬಿಲ್ಸ್ ಪೇಯಬಲ್ ಕಡಿಮೆ ಆಗುತ್ತಾ, ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ 300. ಅದೇ ರೀತಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 12,000 ಆ್ಯಂಡ್ 13,500. ಸೊ ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದರೆ 1500 ಎಲ್ಲಿ ಬರಿಬೇಕಾದ್ರೂ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರಿಬೇಕು 1500. ಸೊ ಇವು ಮೂರು ಏನು ರೀ, ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಲಯಬಿಲಿಟಿ ಕೂಡಿಸ್ಬೇಕು, 15,900 ಬರುತ್ತೆ ಆ್ಯಂಡ್ 16,650 ಬರುತ್ತೆ. ಸೊ ಈಗ ನೆಕ್ಸ್ಟ್ ಏನು ಅಂದರೆ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಏನು ರೀ, ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ 25,650 minus 15,900. So what is your working capital first year? 9,750. And second year working capital ನೋಡಿಲ್ಲಿ ಏನು ಮಾಡಬೇಕು, 27,900 minus 16,650. So what is your working capital? 11,250. First year 9,750, second year 11,250. ಈಗ ಏನು ಮಾಡಬೇಕು ಅಂದರೆ ಇನ್ಕ್ರೀಸ್ ಕಾಲಮ್ ಆಗಿನೂ ಎಲ್ಲನೂ ಕೂಡಿಸ್ಕೋಬೇಕು. ಏನೇನು ಕೂಡಿಸ್ಬೇಕು ರೀ, ಡೆಟರ್ 600, ಬಿಲ್ಸ್ ರಿಸೀವಬಲ್ 1800, ಕ್ಯಾಶ್ 5,550, ಕ್ರೆಡಿಟರ್ 450, 300, 700. ಸೊ ಈಗ ನಾವು ಅವನ್ನೆಲ್ಲನೂ ಕೂಡಿಸ್ಬೇಕು. ಅವೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ, ಇದು 8,700 ಬರುತ್ತಾ. ಸೊ ಇನ್ಕ್ರೀಸ್ ಕಾಲಮ್ ಆಗಿಂದ ಎಷ್ಟು ಬರುತ್ತೆ ರೀ, 8,700. ಅದೇ ರೀತಿ ಡಿಕ್ರೀಸ್ ಕಾಲಮ್ ಒಳಗೆ ಕೂಡಿಸ್ಬೇಕು 7,200. ಸೊ ಈಗ ಏನೇನು ಬಂತು, ವರ್ಕಿಂಗ್ ಕ್ಯಾಪಿಟಲ್ 9,750 ಫಸ್ಟ್ ಇಯರ್, ಸೆಕೆಂಡ್ ಇಯರ್ 11,250, ಟೋಟಲ್ ಇನ್ಕ್ರೀಸ್ ಕ್ಯಾಪಿಟಲ್ 8,700, ಡಿಕ್ರೀಸ್ ಕ್ಯಾಪಿಟಲ್ 7,200. ಸೊ ಈಗ ನಮ್ಮ ಫಸ್ಟ್ ಸ್ಟೆಪ್ ಏನು ಅಂದರೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕೇಳೋದು. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವ್ದು ಮಾಡಬೇಕಾದ್ರೆ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಬೇಕು. ಸೊ ಸೆಕೆಂಡ್ ಇಯರ್ 11,250 ಇದೆ, ಫಸ್ಟ್ ಇಯರ್ 9,750, ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಹೆಚ್ಚಾಗುತ್ತೆ 1,500. ಸೊ ಇನ್ನು ಬರೀಬೇಕಾದ್ರೆ 1,500 ಫಸ್ಟ್ ಕಾಲಮ್ ಒಳಗೆ ಬರೀಬೇಕು, 1,500 ಲಾಸ್ಟ್ ಒಳಗೆ ಬರೀಬೇಕು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಏನು ಎರಡು ಬ್ಯಾಲೆನ್ಸ್ ಮಾಡ್ಬೇಕು ರೀ, ಫಸ್ಟ್ ಕಾಲಮ್ ನೋಡಿರಿ 9,750, ಇನ್ಕ್ರೀಸ್ ಎಷ್ಟು ಬಂತು 1,500. ಇದು ಹೆಂಗೆ ಬಂತು ರೀ ಇನ್ಕ್ರೀಸ, ಸೆಕೆಂಡ್ ಇಯರ್ 11,250 ಮೈನಸ್ 9,750. ಸೊ ಇನ್ಕ್ರೀಸ್ ಕಾಲಮ್ 1,500, ಫಸ್ಟ್ ಕಾಲಮ್ ಆ್ಯಂಡ್ ಲಾಸ್ಟ್ ಎರಡು ಬ್ಯಾಲೆನ್ಸ್ ಮಾಡಿದರೆ ಫಸ್ಟ್ ಎರಡು ಕಾಲಮ್ ಸೇಮ್ ಬರೀಬೇಕು 11,250, ಆಮೇಲೆ ಲಾಸ್ಟ್ ಎರಡು ಕಾಲಮ್ ಸೇಮ್ ಬರೀಬೇಕು 8,700. ಸೊ ದಿಸ್ ಈಸ್ ಅಬೌಟ್ ದ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ಏನು ಮಾಡಿಲ್ಲ ನಾವು, ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿ ಮೈನಸ್ ಮಾಡಿ ಇನ್ಕ್ರೀಸ್ ಡಿಕ್ರೀಸ್ ತೆಗೆದಿವಿ. ಸೆಕೆಂಡ್ ಸ್ಟೆಪ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಂಡ್ ಫ್ರಾಮ್ ಆಪರೇಷನ್. ಸೆಕೆಂಡ್ ಸ್ಟೆಪ್ ಏನೈತೆ ರೀ, ಫಂಡ್ ಫ್ರಾಮ್ ಆಪರೇಷನ್ ಐತಿ. ಫಂಡ್ ಫ್ರಾಮ್ ಆಪರೇಷನ್ ಬರೀಬೇಕು ಅಂದ್ರೆ ಫಸ್ಟ್ ವಿ ಹ್ಯಾವ್ ಟು ಟೇಕ್ ದ ಕ್ಲೋಸಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್.
ಕ್ಲೋಸಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದ್ರೆ ಇಲ್ಲ ಐತೆ ನೋಡಿರಿ. ಫಸ್ಟ್ ಬ್ಯಾಲೆನ್ಸ್ ಶೀಟೇ ನೋಡೋಣ. ಬ್ಯಾಲೆನ್ಸ್ ಶೀಟ್ ಒಳಗೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇಲ್ಲ ಐತೆ ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಸ್ಟ್ ಇಯರ್ 15,000, ಸೆಕೆಂಡ್ ಇಯರ್ 11,250. ಹಾಗಾಗಿ ನಾವು ಕ್ಲೋಸಿಂಗ್ ಪ್ರಾಫಿಟ್ ತೊಗೋಬೇಕು. ಫಸ್ಟ್ ಕ್ಲೋಸಿಂಗ್ ಪ್ರಾಫಿಟ್ ಎಷ್ಟು ತೊಗೋಬೇಕು ಅಂದ್ರೆ 11,250 ತೊಗೋಬೇಕು. ಆಮೇಲೆ ಇದ್ರೊಳಗೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಕೂಡಿಸ್ಬೇಕು. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಸಮ್ ಫಿಕ್ಸ್ಡ್ ಇನ್ಫಾರ್ಮೇಷನ್ ಈಸ್ ದೇರ್. ಕೆಲವೊಂದು ಫಿಕ್ಸ್ ಇನ್ಫಾರ್ಮೇಷನ್ ಬರ್ತಾವೆ, ಅದ್ರೊಳಗೆ ಏನು ತೊಗೋಬೇಕು. ಅದ್ರೊಳಗೆ ಡಿವಿಡೆಂಡ್ ಪೇಡ್ ಅಂತ ಇದೆ ನೋಡಿರಿ. ಡಿವಿಡೆಂಡ್ ಪೇಡ್ 9,000 ಇದನ್ನು ತೊಗೋಬೇಕು. ಡಿವಿಡೆಂಡ್ ಪೇಡ್ 9,000 ತೊಗೋಬೇಕು. ಅದನ್ನ ಬರ್ತೀವಿ ಇಲ್ಲಿ, ಡಿವಿಡೆಂಡ್ ಪೇಡ್ 9,000. ಆಮೇಲೆ ಎನಿ ಡೆಪ್ರಿಷಿಯೇಷನ್ ಇದ್ದರೆ ತೊಗೋಬೇಕು. ಡೆಪ್ರಿಷಿಯೇಷನ್ ಕೊಟ್ಟಿರ್ತಾರೆ. ಡೆಪ್ರಿಷಿಯೇಷನ್ ಆನ್ ಪ್ಲ್ಯಾಂಟ್ 3,000, ಬಿಲ್ಡಿಂಗ್ 3,000, ಇವೆರಡು ಬರೀಬೇಕು ನೋಡಿ. ಡೆಪ್ರಿಷಿಯೇಷನ್ ಆನ್ ಪ್ಲ್ಯಾಂಟ್ 3,000, ಬಿಲ್ಡಿಂಗ್. ಆಮೇಲೆ ಎನಿ ಅಮೌಂಟ್ ವಿಚ್ ಈಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ದಟ್ ಈಸ್ ಟೇಕನ್. ಜನರಲ್ ರಿಸರ್ವ್ಗೆ ಏನಾರು ಟ್ರಾನ್ಸ್ಫರ್ ಮಾಡಿದರೆ ನಾವು ಅದನ್ನು ಬರೀಬೇಕು. ಅದು ಎಲ್ಲಿ ಇರ್ತೈತಿ ಅಂದರೆ ಸೆಕೆಂಡ್ ಹೆಡ್ ಒಳಗೆ ಇಲ್ಲ ಐತೆ ನೋಡಿ. ಜನರಲ್ ರಿಸರ್ವ್ 10,500 ಆ್ಯಂಡ್ 13,500, ಇವೆರಡು ಡಿಫ್ರೆನ್ಸ್ ತೊಗೋಬೇಕು. ಸೊ ಡಿಫ್ರೆನ್ಸ್ ಏನಾಗತ್ತೆ ನೋಡಿರಿ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 3,000. ಆಮೇಲೆ ಇದು ಭಾಳ ಇಂಪಾರ್ಟೆಂಟ್ ಇಲ್ಲ ಐತೆ ನೋಡಿರಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ 14,250. ಇದನ್ನು ತೊಗೊಳಂಗಿಲ್ಲ. ಯಾಕಂದ್ರೆ ಟ್ಯಾಕ್ಸ್ ಇಲ್ಲ ಐತೆ ನೋಡಿ. ಆಲ್ರೆಡಿ ಇದನ್ನು ನಾವು ಏನಂತ ಟ್ರೀಟ್ ಮಾಡೀವಿ, ಕರೆಂಟ್ ಲಯಬಿಲಿಟಿ. ಇದು ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಿ ತೊಗೊಂಡಿರೋದ್ರಿಂದ ಈ ಅಡಿಷ್ನಲ್ ಇನ್ಫಾರ್ಮೇಷನ್ ಹೋಗಿದ್ದ ಟ್ಯಾಕ್ಸನ್ನು ನಾವು ಮತ್ತೆ ತೊಗೊಳ್ಳೋ ಅವಶ್ಯಕತೆ ಬರೋಂಗಿಲ್ಲ. ಸೊ ಈಗ ಏನು ಮಾಡಬೇಕು, ಕೂಡಿಸ್ಬೇಕು. 29,250 ಬರುತ್ತೆ. ಇದ್ರೊಳಗೆ ನಾನ್ ಆಪ್ರೇಟಿಂಗ್ ಇನ್ಕಮ್ಸನ್ನು ಕಳಿಬೇಕು. ಅದ್ರೊಳಗೆ ಓಪನಿಂಗ್ ಪ್ರಾಫಿಟ್ ಇದೆ 15,000. ಸೊ ನೆಟ್ ವಾಟ್ ಈಸ್ ಯುವರ್ ಆನ್ಸರ್? ಫಂಡ್ ಫ್ರಮ್ ಆಪ್ರೇಷನ್ 14,250. ಸೊ ಇಲ್ಲಿ ನಾನ್ ಆಪ್ರೇಟಿಂಗ್ ಇನ್ಕಮ್ ಯಾವ್ಯಾವ ಬರ್ಬೋದು ಅಂದರೆ ಡಿವಿಡೆಂಡ್ ರಿಸೀವ್ಡ್ ಇದ್ರೆ ತೊಗೋಬೇಕು, ರಿಫಂಡ್ ಆಫ್ ಟ್ಯಾಕ್ಸ್ ಇದ್ರೆ ತೊಗೋಬೇಕು, ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇದ್ರೆ ತೊಗೋಬೇಕು, ಆಮೇಲೆ ಓಪನಿಂಗ್ ಪ್ರಾಫಿಟ್. ಈಗ ಸ್ಟೆಪ್ 3 ಏನು ಅಂದರೆ ವರ್ಕಿಂಗ್ ನೋಟ್. ವರ್ಕಿಂಗ್ ನೋಟ್ ಅಂದರೆ ಅದರ ಅಕೌಂಟ್ಸ್ ಹಾಕಬೇಕು. ಯಾವ್ಯಾವ ಅಂದ್ರೆ ಫಿಕ್ಸ್ ಅಸೆಟ್ ಅಕೌಂಟ್ ಹಾಕಬೇಕು. ಲೈಕ್ ಇಲ್ಲ ಐತೆ ನೋಡಿ, ಬಿಲ್ಡಿಂಗ್ ಅಕೌಂಟ್, ಪ್ಲ್ಯಾಂಟ್ ಅಕೌಂಟ್, ಆಮೇಲೆ ಇನ್ವೆಸ್ಟ್ಮೆಂಟ್. ಇವು 3 ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ನಾವು. ಬಿಲ್ಡಿಂಗ್ ಅಕೌಂಟ್ ಅಂದರೆ ಓಪನಿಂಗ್ 30,000 ಇದೆ, ಕ್ಲೋಸಿಂಗ್ 27,000 ಇದೆ. ಸೊ ಆ ರೀತಿ ನಾವು ಏನು ಫಸ್ಟ್ ಹಾಕ್ಬೇಕು ರೀ, ಬಿಲ್ಡಿಂಗ್ ಅಕೌಂಟ್ ಹಾಕಬೇಕು. ಓಪನಿಂಗ್ 30,000, ಕ್ಲೋಸಿಂಗ್ 27,000. ಆದರೆ ಇಲ್ಲಿ ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಿದ್ರೆ ತೊಗೋಬೇಕು. ಡೆಪ್ರಿಷಿಯೇಷನ್ 3,000 ಇದೆ. ಒಂದು ವೇಳೆ ಲಾಸ್ ಆಗಿತ್ತಂದ್ರೆ ಬೈ ಲಾಸ್ ಅಂತ ತೊಗೋಬೇಕು. ಸೇಲ್ ಆಗಿತ್ತಂದ್ರೆ ಬೈ ಸೇಲ್ ಅಂತ ತೊಗೋಬೇಕು. ಸೊ ಹಂಗಾಗಿ ಈ ಅಕೌಂಟ್ಸ್ ಯಾಕೆ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಭಾಳ ಮುಖ್ಯ. ಟು ಫೈಂಡ್ ಔಟ್ ಐದರ್ ಪರ್ಚೇಜ್ ಆರ್ ಸೇಲ್ ಆಫ್ ಅ ಅಸೆಟ್. ಹಾಗಾಗಿ ಡೆಪ್ರಿಷಿಯೇಷನ್ ಬರ್ತೀವಿ ನಾವು ಇಲ್ಲಿ. ಬೈ ಡೆಪ್ರಿಷಿಯೇಷನ್ 3,000 ಇದು ಇರ್ತೈತೆ. ಪ್ರಾಬ್ಲಮ್ ಇಲ್ಲ ಐತೆ ನೋಡಿರಿ. ಬೈ ಡೆಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ ಆ್ಯಂಡ್ ಪ್ಲ್ಯಾಂಟ್ 3,000. ಹಾಗಾಗಿ 3,000 ತೊಗೋಬೇಕು. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ 27,000 ಇದೆ. ಈ ಕಡೆ ಓಪನಿಂಗ್ 30 ಬ್ಯಾಲೆನ್ಸ್ ಆಯ್ತಿದ್ದು. ಇಲ್ಲಿ ಪರ್ಚೇಜ್ ಆಫ್ ಬಿಲ್ಡಿಂಗ್ ಆಗಿಲ್ಲ, ಆಮೇಲೆ ಸೇಲ್ ಆಫ್ ಬಿಲ್ಡಿಂಗ್ ಆಗಿಲ್ಲ. ಇದು ಎಲ್ಲಿ ಬರೋಂಗಿಲ್ಲ. ನೆಕ್ಸ್ಟ್ ಪ್ಲ್ಯಾಂಟ್ ಅಕೌಂಟ್ ಓಪನಿಂಗ್ ಪ್ರಾಬ್ಲಮ್ ಒಳಗದ 27,750. ಆಮೇಲೆ ಇದ್ರ ಮೇಲೆ ಒಂದು ಡೆಪ್ರಿಷಿಯೇಷನ್ ಚಾರ್ಜ್ ಮಾಡ್ಯಾರ 3,000. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ 27,000. ಸೊ ಇಲ್ಲಿ ಇವು ಎರಡು ಡಿಫ್ರೆನ್ಸ್ ಏನು ರೀ, ಪರ್ಚೇಜ್ ನೋಡಿ. ಇದು ಭಾಳ ಇಂಪಾರ್ಟೆಂಟ್. 2,250. 30,000 ಒಳಗೆ 27,750 ಹೋದ್ರೆ ಪರ್ಚೇಜ್ ಏನಾಯ್ತು ರೀ 2,250. ಸೊ ಹಾಗಾಗಿ 2,250 ಏನು ಮಾಡ್ಯಾರ, ಪ್ಲ್ಯಾಂಟನ್ನು ಪರ್ಚೇಸ್ ಮಾಡ್ಯಾರ. ನಂಬರ್ 3 ಇನ್ವೆಸ್ಟ್ಮೆಂಟ್ ಅಕೌಂಟ್. ಇದು ಕೂಡ ಸೇಮ್. ಓಪನಿಂಗ್ ಬ್ಯಾಲೆನ್ಸ್ 15,000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ 16,500. ಇಲ್ಲಿ ಏನು ಡೆಪ್ರಿಷಿಯೇಷನ್ ಏನು ಟ್ರೀಟ್ಮೆಂಟ್ ಇಲ್ಲ. ಹಾಗಾಗಿ ಡಿಫ್ರೆನ್ಸ್ ಏನು ರೀ, ಇದು ಪರ್ಚೇಜ್ ಆಫ್ ಇನ್ವೆಸ್ಟ್ಮೆಂಟ್ 1,500. ಹಾಗಾಗಿ ಇವೆರಡು ಪರ್ಚೇಜ್ ಅದಾವೆ ನೋಡಿರಿ, ಪ್ಲ್ಯಾಂಟ್ ಮತ್ತು ಇನ್ವೆಸ್ಟ್ಮೆಂಟ್. ಇದು ಸ್ಟೆಪ್ 3. ಆಮೇಲೆ ಲಾಸ್ಟ್ ಸ್ಟೆಪ್ 4 ಈಸ್ ಕಾಲ್ಡ್ ಆ್ಯಸ್ ಅ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ಫಸ್ಟ್ ಸೋರ್ಸ್ ಆಫ್ ಫಂಡ್ ಬರೀಬೇಕು. ಸೋರ್ಸ್ ಆಫ್ ಫಂಡ್ ಒಳಗೆ ಇದು ಬಹಳ ಇಂಪಾರ್ಟೆಂಟ್. ಒಂದು ಇಶ್ಯೂ ಆಫ್ ಶೇರ್, ಏನರ ಶೇರ್ನಿಂದ ಮಾರಿದ್ರೆ ರೊಕ್ಕ ಬಂದ್ರೆ ಅದನ್ನು ತೊಗೋಬೇಕು. ಇಶ್ಯೂ ಆಫ್ ಡಿಬೆಂಚರ್ ಮಾಡಿದ್ರೆ ಎಂದು ತೊಗೋಬೇಕು. ಫಂಡ್ ಫ್ರಮ್ ಆಪರೇಷನ್ ಇದ್ರೆ ತೊಗೋಬೇಕು. ಸೇಲ್ ಆಫ್ ಅಸೆಟ್ ಇದ್ರೆ ತೊಗೋಬೇಕು. ಕ್ವಶನ್ ನೋಡಬೇಕು ಯಾವ್ಯಾವ ಅದಾವ ನೋಡೋಣ. ಓಕೆ, ಇಶ್ಯೂ ಆಫ್ ಶೇರ್ನಿಂದ ರೊಕ್ಕ ಬಂದೈತೆ ನೋಡೋಣ. 75,075. ಹಾಗಾಗಿ ಇಶ್ಯೂ ಆಫ್ ಶೇರ್ ಬರೋಂಗಿಲ್ಲ ಇಲ್ಲಿ. ಒಂದು ವೇಳೆ 75,000 80,000 ಇತ್ತಂದ್ರೆ 5,000 ಬರ್ತಿತ್ತು ಇಶ್ಯೂ ಆಫ್ ಶೇರ್. ಬಟ್ ಇಲ್ಲಿ ಆ ಪಾಯಿಂಟ್ ಬರೋಂಗಿಲ್ಲ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಿಡಿಸುವಾಗ ಅದು ಹೋಯ್ತು. ಡಿಬೆಂಚರ್ ಕೂಡ ಹೋಯ್ತು, ಇಲ್ಲ. ಆಮೇಲೆ ಸೇಲ್ ಆಫ್ ಅಸೆಟ್ ಯಾವುದೂ ಮಾರಿಲ್ಲ ಪ್ರಾಬ್ಲಮ್ದಾಗ, ಅದು ಬರೋಂಗಿಲ್ಲ. ಬರೋದು ಫಂಡ್ ಫ್ರಮ್ ಆಪ್ರೇಷನ್. ಇದು ಬಿಡಿಸಿರ್ತೀವಿ, ಅದನ್ನು ತೊಗೋಬೇಕು. ಸೆಕೆಂಡ್ ಸ್ಟೆಪ್ ಒಳಗೆ ಐತೆ ನೋಡಿರಿ 14,250. ಇದನ್ನ ನಾವು ವಾಪಸ್ ಬರೀಬೇಕು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ 14,250. ಆಮೇಲೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದ್ರ ತೊಗೋಬೇಕು, ಅದು ಇಲ್ಲ. ಸೊ ಟೋಟಲ್ 5 ತೊಗೋಬೇಕು ನೋಡಿರಿ. ಇಶ್ಯೂ ಆಫ್ ಶೇರ್, ಇಶ್ಯೂ ಆಫ್ ಡಿಬೆಂಚರ್, ಫಂಡ್ ಫ್ರಮ್ ಆಪ್ರೇಷನ್, ಸೇಲ್ ಆಫ್ ಅಸೆಟ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್.
ನಾಲ್ಕು ಇಲ್ಲ, ಓನ್ಲಿ ಇರೋದು ಒಂದೇ ಯಾವುದು ಫಂಡ್ ಫ್ರಮ್ ಆಪ್ರೇಷನ್ ಈ ಪ್ರಾಬ್ಲಮ್ದಾಗ. ಹಾಗಾಗಿ ಅದೊಂದು ಸೋರ್ಸ್ ಆಫ್ ಫಂಡ್ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಫಂಡ್ ಒಳಗೆ ಏನು ಬರೀಬೇಕು ಅಂದ್ರೆ ನೋಡಿರಿ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದ್ರೆ ತೊಗೋಬೇಕು. ಪ್ರಾಬ್ಲಮ್ದಾಗ ಬಂದೈತೆ ಅದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಫಸ್ಟ್ ಸ್ಟೆಪ್ ಒಳಗೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1500 ಇದನ್ನ ನಾವು ಅಲ್ಲಿ ಬರೀಬೇಕು, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಆಮೇಲೆ ಡಿವಿಡೆಂಡ್ ಪೇಡ್ ಇದ್ರೆ ತೊಗೋಬೇಕು. ಡಿವಿಡೆಂಡ್ ಪೇಡ್ ಪ್ರಾಬ್ಲಮ್ದಾಗ ಐತಿ, ಕೊಟ್ಟಿರ್ತಾರೆ ಅವ್ರು ಆಲ್ರೆಡಿ ಅದನ್ನ ಬರೆದಿರ್ತು ನಾವು. ಡಿವಿಡೆಂಡ್ ಪೇಡ್ 9000. ಈ ಟ್ಯಾಕ್ಸ್ ಅಂದರೆ ತೊಗೊಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅದನ್ನು ನಾವು ಟ್ರೀಟ್ ಮಾಡಿವಿ ಕರೆಂಟ್ ಲಯಬಿಲಿಟಿ ಒಳಗೆ. ಸೊ ಡಿವಿಡೆಂಡ್ ಪೇಡ್ ಬರೀಬೇಕು. ಆಮೇಲೆ ಪರ್ಚೇಜ್ ಆಫ್ ಪ್ಲ್ಯಾಂಟ್ ಇಲ್ಲಿ ಕಂಡುಹಿಡಿದೇವೆ ನೋಡಿರಿ, ಸ್ಟೆಪ್ 3 ಒಳಗೆ ಪರ್ಚೇಜ್ ಆಫ್ ಪ್ಲ್ಯಾಂಟ್ 2250 ಅದನ್ನ ಬರೀಬೇಕು. ಪರ್ಚೇಜ್ ಆಫ್ ಇನ್ವೆಸ್ಟ್ಮೆಂಟ್ 1500 ಬರೀಬೇಕು. ಬಿಲ್ಡಿಂಗ್ ಬರೋಂಗಿಲ್ಲ ನೋಡಿ, ಇಲ್ಲಿ ಏನೂ ಪರ್ಚೇಜ್ ಆಗಿಲ್ಲ, ಹಾಗಾಗಿ ಅದು ಬರೋದಿಲ್ಲ. ಇವೆರಡು ಬರ್ತಾವೆ. ಸೊ ಟೋಟಲ್ 4 ಅದಾವ ಅಪ್ಲಿಕೇಶನ್ ಆಫ್ ಫಂಡ್. ಯಾವ್ಯಾವ ಅಂದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1500, ಡಿವಿಡೆಂಡ್ ಪೇಡ್ 9000, ಪರ್ಚೇಜ್ ಆಫ್ ಲ್ಯಾಂಡ್ 2250 ಆ್ಯಂಡ್ ಪರ್ಚೇಜ್ ಆಫ್ ಇನ್ವೆಸ್ಟ್ಮೆಂಟ್ ಎಲ್ಲ ಕೂಡಿಸಿದ್ರೆ ಎಷ್ಟು ಬಂತು ರೀ? 14250. ಸೊ ಅಷ್ಟೇ ಬರಬೇಕು. ಸೋರ್ಸ್ ಆಫ್ ಫಂಡ್ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಅಪ್ಲಿಕೇಶನ್ ಆಫ್ ಫಂಡ್. ದಿಸ್ ಈಸ್ ದ ಪ್ರಾಬ್ಲಮ್ ಆಫ್ 2017 ಕ್ವಶನ್ ಪೇಪರ್. ನೋಡಿರಿ, ಇದು RCU 2017 ಕ್ವಶನ್ ಪೇಪರ್ ಇದೆ. ಇಲ್ಲಿ ನಾವೇನು ಬಿಡಿಸಿವಿ? ಫಸ್ಟ್ ಸ್ಟೆಪ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಂಡುಹಿಡಬೇಕು. ಈ ಸ್ಟೆಪ್ಸ್ ಭಾಳ ಮುಖ್ಯ. ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಇದನ್ನು ಕಂಡುಹಿಡ್ಕೋಬೇಕು. ಆಮೇಲೆ ಫಂಡ್ ಫ್ರಮ್ ಆಪ್ರೇಷನ್ ಇಲ್ಲಿ ತೊಗೋಬೇಕಾದ್ರೆ ಫಸ್ಟ್ ಕ್ಲೋಸಿಂಗ್ ಪ್ರಾಫಿಟ್ ತೊಗೋಬೇಕು. ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಕೂಡಿಸ್ಬೇಕು. ಏನೇನು ಬರ್ತಾವಂದ್ರೆ ಎನಿ ಪ್ರಾವಿಷನ್ ಅಂದರೆ ಪ್ರಾವಿಷನ್ ಫಾರ್ ಡೆಪ್ರಿಸಿಯೇಷನ್ ಟ್ಯಾಕ್ಸ್, ಆಮೇಲೆ ಪ್ರಾವಿಷನ್ ಫಾರ್ ಕಾಂಟಿಜೆನ್ಸಿ ಇದ್ರೆ ತೊಗೋಬೇಕು. ಡಿವಿಡೆಂಡ್ ಪೇಡ್, ಆಮೇಲೆ ಡೆಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಮಷಿನರಿ ಬಿಲ್ಡಿಂಗ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಸೊ ಅವೆಲ್ಲ ತೊಗೋಬೇಕು. ಆಮೇಲೆ ಈ ಕಡೆ ನಾನ್ ಆಪ್ರೇಟಿಂಗ್ ಇನ್ಕಮ್ ಒಳಗೆ ಏನೇನು ಕಳಿಬೇಕು ಅಂದ್ರೆ ಓಪನಿಂಗ್ ಪ್ರಾಫಿಟ್ ಇರ್ಬೋದು, ಡಿವಿಡೆಂಡ್ ರಿಸೀವ್ಡ್ ಇರ್ಬೋದು, ರಿಫಂಡ್ ಆಫ್ ಟ್ಯಾಕ್ಸ್ ಇರ್ಬೋದು, ಅವೆಲ್ಲ ಬರೀಬೇಕು. ಸ್ಟೆಪ್ 3 ಒಳಗೆ ಅಕೌಂಟ್ಸ್ ಹಾಕಬೇಕು. ಲೇಜರ್ ಅಕೌಂಟ್ ಹಾಕೋ ಉದ್ದೇಶ ಏನು ಅಂದ್ರೆ ಟು ಫೈಂಡ್ ಔಟ್ ಅ ಮಿಸ್ಸಿಂಗ್ ಫಿಗರ್ ಆಫ್ ಪರ್ಚೇಜ್ ಆರ್ ಸೇಲ್. ಬೈ ಸೈಡ್ ಬರ್ತಂದ್ರೆ ಸೇಲ್ ಇರುತ್ತೆ, ಟು ಸೈಡ್ ಬರ್ತಂದ್ರೆ ಪರ್ಚೇಜ್ ಇರುತ್ತೆ. ಸೊ ಪರ್ಚೇಜ್ ಕಂಡುಹಿಡಿಯೋ ಸಲುವಾಗಿ. ಆಮೇಲೆ ಲಾಸ್ಟ್ ಸ್ಟೆಪ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಸೋರ್ಸ್ ಆಫ್ ಫಂಡ್ ಈಸ್ ಈಕ್ವಲ್ ಟು ಅಪ್ಲಿಕೇಶನ್ ಆಫ್ ಫಂಡ್. ಸೋರ್ಸ್ ಆಫ್ ಫಂಡ್ ಎಲ್ಲೆಲ್ಲಿಂದ ರೊಕ್ಕ ಬಂದಿರ್ತೈತೆ ಅಂತ ತೊಗೋಬೇಕು. ಶೇರ್ ಮಾರಿದಾಗ ಬಂದಿರ್ಬೋದು, ಡಿಫ್ರೆನ್ಸ್ ನೋಡ್ಬೇಕು, ನೋಟ್ 1 ಡಿಫ್ರೆನ್ಸ್ ತೊಗೋಬೇಕು. ಡಿವೆಂಚರ್ ಮೂಲಕ ಬಂದಿರ್ಬೋದು, ಇಶ್ಯೂ ಆಫ್ ಡಿವೆಂಚರ್, ಸೇಲ್ ಆಫ್ ಅಸೆಟ್ ಮಾರಿದಾಗ ಬಂದಿರ್ಬೋದು. ಆಮೇಲೆ ಮತ್ತೇನು ಮಾಡಿರ್ಬೋದು, ಫಂಡ್ ಫ್ರಮ್ ಆಪ್ರೇಷನಿಂದ ಬಂದಿರ್ಬೋದು, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಯಾವುದೂ ಬರಲಿಕ್ಕೆ ಒಂದಂತೂ ಬರೋದು ಫಿಕ್ಸ್ ಫಂಡ್ ಫ್ರಮ್ ಆಪ್ರೇಷನ್, ಅದನ್ನೊಂದು ನೋಡ್ಬೇಕು. ಆಮೇಲೆ ಅಪ್ಲಿಕೇಶನ್ ಆಫ್ ಫಂಡ್ ಒಳಗೆ ಏನು ಬರ್ತೈತಿ ಅಂದರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು, ಡಿವಿಡೆಂಡ್ ಪೇಡ್ ಇರ್ಬೋದು, ಪರ್ಚೇಜ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಪ್ಲ್ಯಾಂಟ್, ಇವೆಲ್ಲನೂ ಬರ್ತಾವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕ್ವಶನ್ ಆಫ್ 2017 ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಓಕೆ, ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್.